ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಅದು ಜೂನ್ 7, 2020. ಮೇಘನಾ ರಾಜ್ ಆಗಿನ್ನೂ ಗರ್ಭಿಣಿ, ಹೊಟ್ಟೆಯಲ್ಲಿ ಮಗು ಇನ್ನೂ ಬೆಳೆಯುವಾಗಲೇ ಪತಿಯನ್ನ ಮೇಘನಾ ರಾಜ್ ಕಳೆದುಕೊಂಡ್ರು. ಹಠಾತ್ತನೆ ಚಿರಂಜೀವಿ ಸರ್ಜಾ ಕೊನೆಯುಸಿರೆಳೆದ್ರು. ತಂದೆ ಇಲ್ಲ ಎಂಬ ಕೊರಗು ಕಾಡದ ಹಾಗೆ ಮಗನನ್ನ ಮೇಘನಾ ರಾಜ್ ಬೆಳೆಸ್ತಾ ಇದ್ದಾರೆ. ಅಜ್ಜ ಸುಂದರ್ ರಾಜ್ ಹಾಗೂ ಅಜ್ಜಿ ಪ್ರಮೀಳಾ ಜೋಶಾಯಿ ಸಹ ಮೊಮ್ಮಗನನ್ನ ತುಂಬಾ ಮುದ್ದಾಗಿ ಸಾಕ್ತಾ ಇದ್ದಾರೆ. ಹೀಗಿರುವಾಗಲೇ ರಾಯನ್ಗೆ ಫಾದರ್ ಫಿಗರ್ ಬೇಕು ಅಂತ ಮೇಘನಾ ರಾಜ್ಗೆ ಅನ್ಸೋದಕ್ಕೆ ಶುರುವಾಗಿದೆ. ಇಷ್ಟು ವರ್ಷದಿಂದ ಮಗನನ್ನ ಸಾಕಿದ್ದು ಬೇರೆ, ಈಗ ಇರೋದೇ ಬೇರೆ ಅನ್ನೋ ಮನೋಭಾವ ಮೂಡೋದಕ್ಕೆ ಶುರುವಾಗಿದೆ. ಹೀಗಾಗಿ ಇಷ್ಟು ವರ್ಷದಿಂದ ತಮ್ಮ ಮನಸ್ಸಲ್ಲೇ ಇಟ್ಕೊಂಡಿದ್ದ ಒಂದಿಷ್ಟು ಮಾತುಗಳನ್ನ ಈಗ ಹೊರ ಹಾಕಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ಮೀಡಿಯಾ ಮುಂದೆ ತಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಬಹುಶಃ ಕನ್ನಡ ಸಿನಿಮಾ ರಂಗದಲ್ಲಿ ಮದುವೆ ವಿಷಯವಾಗಿ ಅತಿ ಹೆಚ್ಚು ಸುದ್ದಿಯಾದವರು, ಈಗಲೂ ಸುದ್ದಿಯಾಗ್ತಿರೋರು ಇಬ್ರು ಮಾತ್ರ. ಒಂದು ಮೇಘನಾ ರಾಜ್, ಇನ್ನೊಂದು ನಟ ವಿಜಯ್ ರಾಘವೇಂದ್ರ. ತಿಂಗಳು ಮೇಘನಾ ರಾಜ್ ಮದುವೆಯಂತೆ. ಆ ದೊಡ್ಡ ನಟನ ಜೊತೆ ಮದುವೆ ಆಗ್ತಾರಂತೆ. ಮೇಘನಾ ಮದುವೆಗೆ ಇಡೀ ಕುಟುಂಬವೇ ಒಪ್ಪಿಗೆ ಕೊಟ್ಟಿದೆಯಂತೆ. ಹೀಗೆ ಹತ್ತಾರು ಸುಳ್ಳು ಸುದ್ದಿಗಳು ಇವತ್ತಿಗೂ ಹರಿದಾಡ್ತಾನೆ ಇದೆ. ಈ ಬಗ್ಗೆ ಇಬ್ರು ಕೂಡ ಅದೆಷ್ಟೋ ಬಾರಿ ರಿಯಾಕ್ಟ್ ಮಾಡಿದ್ದಾರೆ. ನಮಗೂ ಒಂದು ಪರ್ಸನಲ್ ಲೈಫ್ ಇದೆ, ದಯವಿಟ್ಟು ಇಂಥ ಸುಳ್ಳು ಸುದ್ದಿಗಳನ್ನೆಲ್ಲ ಮಾಡಬೇಡಿ ಅಂದ್ರು ಕೆಲವು ಮನಸ್ಸುಗಳು ಬುದ್ಧಿ ಕಲಿತಿಲ್ಲ. ಇನ್ನೊಬ್ಬರ ನೋವಲ್ಲಿ ತಮ್ಮ ಬೇಳೆ ಬೇಯಿಸೋ ಕೆಲಸ ಮಾಡ್ತಿದೆ. ಹೀಗಾಗಿ ಮೇಘನಾ ರಾಜ್ ಇಂಥ ಸುದ್ದಿಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದನ್ನೇ ಬಿಟ್ಟಿದ್ದಾರೆ. ತುಂಬಾ ವರ್ಷಗಳ ಬಳಿಕ ಮೇಘನಾ ಮನಬಿಚ್ಚಿ ಮಾತನಾಡಿದ್ದಾರೆ. ಯೂಟ್ಯೂಬ್ ಚಾನೆಲ್ ಒಂದರ ಜೊತೆ ಮಾತನಾಡಿದ ಮೇಘನಾ ತಮ್ಮ ಮನಸ್ಸಿನ ಮಾತುಗಳನ್ನೆಲ್ಲ ಹೊರ ಹಾಕಿದ್ದಾರೆ. ಚಿರಂಜೀವಿ ಸರ್ಜಾ, ರಾಯನ್ ಹಾಗೂ ತಮ್ಮ ಜೀವನದ ಬಗ್ಗೆ ಮೇಘನಾ ರಾಜ್ ಮನಬಿಚ್ಚಿ ಮಾತನಾಡಿದ್ದಾರೆ. ಹಾಗೂ ಕೆಲವು ಕಠಿಣ ಪ್ರಶ್ನೆಗಳಿಗೂ ತಮ್ಮ ಮನದಾಳದ ಉತ್ತರ ನೀಡಿದ್ದಾರೆ. ರಾಯನ್ ರಾಜ್ ಸರ್ಜಾ ಗಂಡು ಮಗು, ಅವನ ಜೀವನದಲ್ಲಿ ಮೇಲ್ ಫಿಗರ್ ಪ್ರೆಸೆನ್ಸ್ ತುಂಬಾನೇ ಮುಖ್ಯ. ನನಗೆ ಅದೀಗ ಅರ್ಥ ಆಗ್ತಾ ಇದೆ. 3-4 ವರ್ಷಗಳ ಹಿಂದಕ್ಕೆ ಹೋಲಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಸಿಂಗಲ್ ಪೇರೆಂಟ್ ಅಂತ ತುಂಬಾ ಅನ್ನಿಸ್ತಾ ಇದೆ. ಆ ಸಮಯದಲ್ಲಿ ನಾನು ಎಲ್ಲವನ್ನ ಒಬ್ಬಳೇ ನಿಭಾಯಿಸಬಹುದು ಅಂತ ಭಾವಿಸಿದ್ದೆ. ಆದ್ರೆ ಪ್ರತಿದಿನವೂ ಎಲ್ಲವನ್ನ ನನ್ನೊಬ್ಬಳಿಂದ ಮಾಡಲು ಆಗಲ್ಲ. ಕೆಲವೊಮ್ಮೆ ಗಿವ್ ಅಪ್ ಮಾಡಬೇಕು ಅನ್ಸುತ್ತೆ. ಕೆಲವೊಮ್ಮೆ ನಾನು ಅವನ ಎನರ್ಜಿ ಮ್ಯಾಚ್ ಮಾಡಲು ಆಗೋದಿಲ್ಲ. ಕೆಲವೊಮ್ಮೆ ಮಗನಿಗೆ ಫಾದರ್ ಫಿಗರ್ ಬೇಕು ಅಂತ ನನಗನ್ಸಿದೆ ಅಂದಿದ್ದಾರೆ. ಅಷ್ಟೇ ಅಲ್ಲ, ಆರ್ ಯು ಓಪನ್ ಟು ನ್ಯೂ ಲವ್ ಅನ್ನೋ ಪ್ರಶ್ನೆಗೆ ಮುಕ್ತವಾಗಿ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಏನೂ ತಪ್ಪಿಲ್ಲ ಅಂತ ನನಗನ್ಸುತ್ತೆ. ನಾವು ಸ್ವತಂತ್ರವಾಗಿದ್ದೀವಿ, ಸ್ಟ್ರಾಂಗ್ ಆಗಿದ್ದೀವಿ ಅನ್ಸುತ್ತೆ. ಒಂಟಿಯಾಗೂ ಇರಬಹುದು ಅನ್ಸುತ್ತೆ. ಪಾರ್ಟ್ನರ್ಗಿಂತ ಹೆಚ್ಚಾಗಿ ಕೆಲವೊಮ್ಮೆ ಕಂಪ್ಯಾನಿಯನ್ ಬೇಕು ಅನ್ಸುತ್ತೆ. ಹಾಯ್, ಇವತ್ತಿನ ನನ್ನ ದಿನ ಚೆನ್ನಾಗಿತ್ತು, ಅಥವಾ ನನಗೆ ತುಂಬಾ ಸುಸ್ತಾಗ್ತಾ ಇದೆ, ಅಥವಾ ಮಾಲ್ ಹೋಗೋಣವಾ ಅಂತ ಮಾತನಾಡಲು ಕಂಪ್ಯಾನಿಯನ್ ಬೇಕು ಅನಿಸ್ತಿದೆ. ಪ್ರೀತಿ ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ರಾಯನ್ಗೆ ಫಾದರ್ ಫಿಗರ್ ಬೇಕು ಅನ್ನೋ ತಮ್ಮ ಮನದಾಳದ ಮಾತನ್ನ ಹೇಳಿದ್ದಾರೆ. ಆದ್ರೆ ತಮಗೆ ಗಂಡ ಬೇಕು ಅನ್ನೋದನ್ನ ಎಲ್ಲೂ ಹೇಳಿಲ್ಲ. ಈಗಾಗಲೇ ಮೇಘನಾ ಬಾಳಲ್ಲಿ ಬಿರುಗಾಳಿ ಎದ್ದು 5 ವರ್ಷ ಆಗೋಯ್ತು. ಈ 5 ವರ್ಷದಲ್ಲಿ ಮೇಘನಾ ಇನ್ನೊಂದು ಮದುವೆ ಆಗಲಿ ಅಂತ ಹಲವರು ಕನ್ವಿನ್ಸ್ ಮಾಡಿದ್ದಿದೆ. ನಿನಗಿನ್ನೂ ಬದುಕಿದೆ ಅಂತ ಹೇಳಿದ್ದಿದೆ. ಆದ್ರೆ ಮೇಘನಾ ಮಾತ್ರ ಯಾರ ಮಾತನ್ನು ಕೇಳಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ನಿರ್ಧಾರ ತೆಗೆದುಕೊಳ್ತಾರಾ ಅನ್ನೋದನ್ನ ಅವರೇ ಹೇಳಬೇಕು ಅಷ್ಟೇ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.